ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳು ಸ್ಪಷ್ಟವಾಗಿ ಕಟ್ಟಡ ಕಾರ್ಮಿಕರಿಗಾಗಿ ರೂಪಿಸಲ್ಪಟ್ಟಿದ್ದು, ಕಲ್ಯಾಣ ಮಂಡಳಿಗಳು ಕಾರ್ಮಿಕರಿಗಾಗಿ ಸಂಗ್ರಹಿಸಿದ್ದ ಸೆಸ್ ಹಣವನ್ನು ಅವರ ಕಲ್ಯಾಣಕ್ಕಾಗಿ ಮಾತ್ರ ಬಳಸಬೇಕೆಂದು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿದ್ದು, CITUಗೆ ಸೇರಿದ್ದ ಕರ್ನಾಟಕ ರಾಜ್ಯ ಮಟ್ಟದ ಕಟ್ಟಡ ಕಾರ್ಮಿಕರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಮಹಾಂತೇಶ್ರವರು ಆ ಕುರಿತು ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ವಿಶೇಷವಾಗಿ ಈ ನಿರ್ಮಾಣ ಕಾರ್ಮಿಕರ ಕೆಲಸ ಮತ್ತು ಅವರಿಗೆ ಸಿಗುವಂಥ ಸೌಲಭ್ಯಗಳ ವಿಚಾರದಲ್ಲಿ ನಮ್ಮ ದೇಶದ ಸುಪ್ರೀಂ ಕೋರ್ಟು ಭಾಳ ಒಂದು ಪ್ರಮುಖವಾದಂಥ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಭಾಳ ಪ್ರಮುಖವಾಗಿ ಅದರಲ್ಲಿ ಒಂದು ಇದರಲ್ಲಿರ್ತಕ್ಕಂಥ ನಿಧಿಯನ್ನು ದುರ್ಬಳಕೆ ಆಗದ ರೀತಿಯಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಸೂಪರ್ವೈಸ್ ಮಾಡಬೇಕು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ಭಾಳ ಪ್ರಮುಖವಾದ ಒಂದು ನಿರ್ದೇಶನ. ಮತ್ತು ಅದರಲ್ಲಿರ್ತಕ್ಕಂಥ ಏನು ಕಲ್ಯಾಣ ಮಂಡಳಿಯಲ್ಲಿರ್ತಕ್ಕಂಥ ನಿಧಿ ಇದೆಯಲ್ಲ, ಅದು ಕಾರ್ಮಿಕರ ಕಲ್ಯಾಣಕ್ಕೆ ಬಳಕೆಯಾಗಬೇಕು ಅನ್ನೋಂಥದ್ದು ಕೂಡ ಸುಪ್ರೀಂ ಕೋರ್ಟ್ನ ಪ್ರಮುಖವಾದ ಒಂದು ಡೈರೆಕ್ಷನ್ ಇದೆ. ಆದರೂ ಕೂಡ ಹಲವಾರು ರಾಜ್ಯಗಳಲ್ಲಿ ಇದನ್ನು ವೈಲೇಟ್ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಅಂದರೆ ಫಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಸಾಕಷ್ಟು ಹಣವನ್ನು ಡೈವರ್ಟ್ ಮಾಡಿದ್ದಾರೆ. ಆಂಧ್ರದಲ್ಲಿ ಹಿಂದೆ ಚಂದ್ರಬಾಬು ನಾಯ್ಡು ಇದ್ದಾಗ ಅಥವಾ ಜಗನ್ ಇದ್ದಾಗ ಕೂಡ ಸಾಕಷ್ಟು ಫಂಡ್ ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಸ್ವಲ್ಪ ಇದ್ದುದ್ರಲ್ಲೇ ನಮಗೆ ಆ್ಯಕ್ಚುಲಿ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ ಈ ಥರದ ರಾಜ್ಯಗಳಲ್ಲಿ, ಅಸ್ಸಾಮು ಇತರ ರಾಜ್ಯಗಳಲ್ಲಿ ಭಾಳ ಪ್ರಮುಖವಾಗಿ ಈ ಫಂಡನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಏನಂದರೆ ಇದರಲ್ಲಿ ಸಾಕಷ್ಟು ಮಿಸ್ಕನ್ಸೆಪ್ಷನ್ಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಈವನ್ ಕರ್ನಾಟಕ ಸರ್ಕಾರದ್ದು ಕೂಡ ನಾನು ಆಗಲೇ ಪ್ರಸ್ತಾಪ ಮಾಡ್ತಾ ಇದ್ದೆ. ಕಳೆದ 1.5 ವರ್ಷದ ಅವಧಿಯಲ್ಲಿ ಬೋಗಸ್ ತುಂಬ ಆಗಿದೆ ಅಥವಾ ನಕಲಿ ಕಾರ್ಡ್ಗಳು ಜಾಸ್ತಿ ಆಗಿದ್ದಾವೆ ಅನ್ನೋಂಥದ್ದನ್ನು ಮಾನದಂಡವಾಗಿ ಇಟ್ಕೊಂಡು, ಜೊತೆಗೆ ಕಲ್ಯಾಣ ಮಂಡಳಿ ಇರ್ತಕ್ಕಂಥ ಸೆಸ್ ಪ್ರಮಾಣ ನಾವು ರಕ್ಷಣೆ ಮಾಡಬೇಕು ಅಂತೇಳಿ ಅವರು ಆ ಅಂಶವನ್ನು ಗಮನದಲ್ಲಿಟ್ಕೊಂಡು ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳು, ನೋಡಿ ನಾನು ಆಗಲೇ ಹೇಳ್ದಂಗೆ ಇವರು ದೊಡ್ಡ ಅನಕ್ಷರಸ್ಥ ವಿಭಾಗ, ಇವ್ರ ಮಕ್ಕಳು ಎಜುಕೇಶನ್ ಪಡೀತಾರೆ ಅಂತ ಹೇಳಿದ್ರೆ ನಾವು ಅದನ್ನು ಖುಷಿ ಪಡಬೇಕು. ಆಕ್ಚುಲಿ ಅವರು ಅದು, ಆದರೆ ಅಲ್ಲಿ ಶೈಕ್ಷಣಿಕ ಧನ ಸಹಾಯವನ್ನು ಕಡಿತ ಮಾಡಿದ್ರು. ಎಷ್ಟು ಪ್ರಮಾಣದಲ್ಲಿ ಕಡಿತ ಮಾಡಿದ್ರು ಅಂತ ಹೇಳಿದ್ರೆ 75ರಿಂದ 80% ಕಡಿತ ಮಾಡಿದ್ರು. ಉದಾಹರಣೆಗೆ 50,000 ಸ್ಕಾಲರ್ಶಿಪ್ ಸಿಗ್ತಾ ಇದ್ರೆ ಡ್ರಾಸ್ಟಿಕಲಿ ಅದನ್ನು 8,000ಕ್ಕೆ 10,000 ಇಳಿಸಿದ್ರು. ಹೀಗಾಗಿ ಇವತ್ತು ಲಕ್ಷಾಂತರ ಜನ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳು ಇವತ್ತು ಸರ್ಕಾರದ ಕಾರ್ಯಕ್ರಮಗಳಿಂದಾಗಿ ಅಥವಾ ಸರ್ವ ಶಿಕ್ಷಣ ಅಭಿಯಾನದ ಪರಿಣಾಮವಾಗಿ ಎಲ್ಲರೂ ಶಾಲೆಗೆ ಹೋಗ್ಬೇಕಂತ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದರಲ್ಲಿ ಸಹಜವಾಗಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ಕೂಡ ಅದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಆದರೆ ಕಳೆದ ಬಾರಿ ಅದನ್ನ ಪರಿಗಣಿಸಲಾರ್ದೇ ಅಪ್ಲಿಕೇಶನ್ ಜಾಸ್ತಿ ಬಂದಿದ್ದಾವೆ ಅನ್ನೋಂಥದ್ದನ್ನ ಮಾನದಂಡವಾಗಿ ಇಟ್ಕೊಂಡು ಅವರು ಡ್ರಾಸ್ಟಿಕಲಿ ಕಡಿಮೆ ಮಾಡಿದ್ರು. ನಾವು ಕಟ್ಟಡ ಕಾರ್ಮಿಕರ ಏನು ನಮ್ಮ ಫೆಡರೇಷನ್ ಇದೆ, CIT ನೇತೃತ್ವದ ಫೆಡರೇಷನ್ನು, ನಾವಿದನ್ನು ಹೈಕೋರ್ಟಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ರಿಟ್ ಅರ್ಜಿಗೆ ಒಂದು ಪಿಟಿಷನರ್ ಆಗಿ ನಾವು 2 ಜನ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳನ್ನು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರನ್ನು, ಒಬ್ಬ MBA ಮಾಡುವಂಥ ವಿದ್ಯಾರ್ಥಿ, ಒಬ್ಬ LLB ಮಾಡುವಂಥ ವಿದ್ಯಾರ್ಥಿಯನ್ನು ನಾವು ಪಿಟಿಷನರ್ ಆಗಿ ಇಟ್ಕೊಂಡು, ನಮ್ಮ ಫೆಡರೇಷನ್ ಕೂಡ ಒಂದು ಪಿಟಿಷನರ್ ಆಗಿ ಇಟ್ಕೊಂಡು, ಜೊತೆಗೆ ಆ ವಿದ್ಯಾರ್ಥಿನಿಯರ ಇಬ್ಬರು ತಂದೆಯವರನ್ನು ಕೂಡ ಅದು ಪಿಟಿಷನರ್ ಆಗಿ ಒಟ್ಟು 5 ಜನರ ನಡುವೆ ಇಟ್ಕೊಂಡು ನಾವು ಹೈಕೋರ್ಟಿಗೆ ಚಾಲೆಂಜ್ ಮಾಡಿದ್ವಿ. ಹೈಕೋರ್ಟಲ್ಲಿ ಅದು ಸಾಕಷ್ಟು ವಿಚಾರಣೆ ನಡೀತು. ವಿಚಾರಣೆ ನಡೆದು ಇವತ್ತು ಬಡ ಕಟ್ಟಡ ಕಾರ್ಮಿಕರ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದು ಹಣವನ್ನು ಕಡಿತ ಮಾಡತಕ್ಕಂಥ ಪ್ರಯತ್ನ ಸರಿಯಲ್ಲ ಅನ್ನೋಂಥ ಒಂದು ನಿರ್ದೇಶನ ಕೊಟ್ಟಿದ್ದು ಮಾತ್ರ ಅಲ್ಲ, ಯಾರಿಗೆ ವಿದ್ಯಾರ್ಥಿ ವೇತನ ಕಡಿತ ಮಾಡಿದ್ರು ಆ ವಿದ್ಯಾರ್ಥಿನಿ ವೇತನವನ್ನು ದಂಡ ಸಹಿತ ವಾಪಸ್ ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಫೈನಲ್ ಜಡ್ಜ್ಮೆಂಟ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಒಂದು ಕಡೆ ಈ ಥರದ ಕಾರ್ಮಿಕರಲ್ಲಿ ಒಂದು ಅವೇರ್ನೆಸ್ ತರುವಂಥ ಪ್ರಯತ್ನ ಮಾಡಬೇಕು. ಯಾಕಂತಂದ್ರೆ ಇವರಿಗೆ ನಾನು ಆಗಲೇ ಹೇಳಿದಾಗೆ ಯಾವುದೇ ರೀತಿಯ ಸರಿಯಾದಂಥ ದಾಖಲಾತಿಗಳು ಇರೋದಿಲ್ಲ. ಊರು ಬಿಟ್ಟು ಊರು ಬಂದಿರ್ತಾರೆ, ದಾಖಲಾತಿಗಳು ಎಲ್ಲೋ ಊರಲ್ಲಿ ಇರ್ತಾರೆ. ಇಲ್ಲಿ ಅವಘಡಗಳು ಸಂಭವಿಸಿದಾಗ ಅವರಿಗೆ ಈವನ್ ನಾವು ನೋಡಿದ್ದೀವಿ, ಮೊನ್ನೆ ಬಾಬುಸಾವ್ ಪಾಳ್ಯದಲ್ಲಿ ನಡೆದಾಗ ಅವರು ಸತ್ತಂತವರ ಮನೆಯ ದಾಖಲಾತಿಗಳು ಸಹಿತ ಸಿಗಲಿಲ್ಲ. ಆ ಥರದ ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿನೇ ಮತ್ತು ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ
ಅವರು 3 ತಿಂಗಳಿಗೊಂದ್ಸರಿ ಚೇಂಜ್ ಮಾಡ್ತಾ ಇರ್ತಾರೆ ತಮ್ಮ, ಯಾಕಂದ್ರೆ ಇಲ್ಲಿ ಟೈಲ್ಸ್ ಹಾಕಿದವನಿಗೆ ಮತ್ತೆ ನೆಕ್ಸ್ಟ್ ಇಲ್ಲಿ ಏನು ಇರೋಂಥ ಅವಶ್ಯಕತೆ ಇರಲ್ಲ, ಇನ್ನೊಂದು ಬಿಲ್ಡಿಂಗ್ ಟೈಲ್ಸ್ ಹಾಕಕ್ಕೆ ಇನ್ನೊಂದು ಕಡೆಗೆಲ್ಲ ಹೋಗ್ತಾನೆ. ಈ ಸರಿ ಚಂದ್ರ ಲೇಔಟ್ ಹಾಕಿದ್ರೆ ಮುಂದಿನ ಸರಿ ನಾಗರಬಾವಿಗೆ ಹೋಗ್ತಾನೆ, ಅದರ ಹಿಂದೆ ಗುರುಗಂಟೆಪಳ್ಳಿ ಹೋಗ್ತಾನೆ, ಅದರ ಹಿಂದೆ ಇನ್ನು ನೆಲಮಂಗ್ಲಿಗೆ ಹೋಗ್ಬೋದು. ಅವನಿಗೆ ಒಂದು ಪರ್ಮನೆಂಟ್ ಅಡ್ರೆಸ್ ಅನ್ನೋಂಥದ್ದು ಇರಲ್ಲ. ಸೊ ಆಗಿರ್ಬೇಕಾದ್ರೆ ನಾವು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದೆ ಏನಂತಂದ್ರೆ, ಇವರಿಗೆ ಈಗ ಎಲ್ಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ನೀವು ಇಂಥದ್ದು ತರಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಹಾಗಾಗಿ ಅವ್ರ ಕೆಲಸ ಮಾಡುವಂತ ಸ್ಥಳವನ್ನ ಖಾತ್ರಿಪಡಿಸ್ಕೊಂಡು ಅವ್ರ ಕೆಲಸವನ್ನ ಖಾತ್ರಿಪಡಿಸ್ಕೊಂಡು ಅದರ ಆಧಾರದಲ್ಲಿ ಸೌಲಭ್ಯ ಕೊಡಬೇಕು ಅಂತೇಳಿ, ಈವನ್ ಅವ್ರು ರಿನ್ಯೂವಲ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೌಲಭ್ಯ ನಿರಾಕರಣೆ ಮಾಡಬೇಕಾಗಿಲ್ಲ ಅಂತ ಹೇಳಿದೆ. ಇವತ್ತು ಬಾಂಬೆ ಇದರಲ್ಲಿ ಹೈಕೋರ್ಟ್ ಕೂಡ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ನೋಡಿ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಎಲೆಕ್ಷನ್ ಡಿಕ್ಲೇರ್ ಆದ್ರೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಕೋಡ್ ಆಫ್ ಕಂಡಕ್ಟ್ ಬಂದಾಗ ಇವರಿಗೆ ಸೌಲಭ್ಯ ಕೊಡಲ್ಲ ಅಂತೇಳಿ ನಿರಾಕರಣೆ ಮಾಡೋದು ಸರಿಯಲ್ಲ ಅಂತೇಳಿ ಮಹಾರಾಷ್ಟ್ರ ಹೈಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ನಾವು ಇವತ್ತು ಅಧಿಕಾರಶಾಹಿಗಳು ಮತ್ತು ಅವರಿಗೆ ಜೊತೆಗಿರ್ತಕ್ಕಂಥ ಈ ಕೆಲವು ರಾಜಕಾರಣಿಗಳು ಕೂಡ ಸಂಪೂರ್ಣ ಕಾನೂನನ್ನು ಅರ್ಥ ಮಾಡ್ಕೊಳಕ್ಕಾಗ್ಲಾರ್ದೇ ಯಾವ ಟೈಮ್ನಲ್ಲಿ ಕಾನೂನನ್ನು ಹೇಗೆ ಅನ್ವಯಿಸೋದು ಅಂತೇಳಿ ತುಂಬಾ ಮೆಕಾನಿಸಮ್ ಆಗಿ ಅದನ್ನ ಇದು ಮಾಡ್ತಾರೆ. ಹಾಗಾಗಿ ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀವಿ, ಈ ಕಟ್ಟಡ ಕಾರ್ಮಿಕರ ಕಾನೂನು ಬಂದಿರಂತ ಅದರ ಐತಿಹಾಸಿಕ ಹಿನ್ನೆಲೆ ನೋಡಿದಾಗ ಇವರಿಗೆ ಸರಿಯಾದಂಥ ಒಂದು ಸಾಮಾಜಿಕ ಭದ್ರತೆ ಸಿಗಬೇಕು ಅನ್ನೋಂಥದ್ದು ಬಹಳ ಪ್ರಮುಖವಾದ ಅಂಶ. ಆದ್ರೆ ಇವತ್ತು ಇಲ್ಲಿ ಅಧಿಕಾರ ಮಾಡುವಂತ ಅಧಿಕಾರಶಾಹಿಗಳು ಅಥವಾ ಅದರ ಜವಾಬ್ದಾರಿ ತಗೊಳ್ಳುವಂತ ರಾಜಕಾರಣಿಗಳು ಅಥವಾ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಮೆಕ್ಯಾನಿಕಲ್ ಆಗಿ ಅದನ್ನ ಅಪ್ಲೈ ಮಾಡಕ್ ನೋಡ್ತಾರೆ. ನಿಮ್ಗೆ ಆಧಾರ್ ಕಾರ್ಡ್ ಕೊಡ್ಲಿಲ್ವಾ, ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣ ನಿಮಗೆ ಸೌಲಭ್ಯ ಇಲ್ಲ, ಅಥವಾ ನಿಮಗೆ ಇತ್ತೀಚೆಗಂತೂ ಒಂದು ತೀರಾ ಒಂದು ಕಾರ್ಮಿಕ ವಿರೋಧಿ ಅಂತ ಕ್ರಮವನ್ನ ತಗೊಂಡಿದ್ರು. ನಾವು ಅದನ್ನ ಫೈಟ್ ಮಾಡಿ ಅದನ್ನ ವಿಡ್ರಾ ಮಾಡಿಸಿದೀವಿ. ಏನಂತಂದ್ರೆ, ಕಟ್ಟಡ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಆ ಬಿಲ್ಡಿಂಗ್ ಲೈಸೆನ್ಸ್ ತರಬೇಕು, ಅಥವಾ ಸ್ಯಾಲರಿ ಸ್ಲಿಪ್ ತರಬೇಕು, ಅಟೆಂಡೆನ್ಸ್ ರಿಜಿಸ್ಟರ್ ತರಬೇಕು. ಇದು ಎಷ್ಟು ಬಾಲಿಶವಾದಂಥದ್ದು. ಇವತ್ತು ನಮ್ಮ ದೇಶದಲ್ಲಿ ಕೆಲಸ ಮಾಡತಕ್ಕಂಥ ಆರ್ಗನೈಸ್ ಸೆಕ್ಟರ್ ಅಂತೇಳಿ ನಾವು ಕರಿತೀವಲ್ಲ, ಸಂಘಟಿತ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ಗಳಿಗೆ 90% ಇವು ಯಾವ ದಾಖಲಾತಿಗಳು ಸಿಗಲ್ಲ. ಅವರಿಗೆ ಅಟೆಂಡೆನ್ಸು ಸರಿಯಾಗಿ ಸಿಗಲ್ಲ, ಸ್ಯಾಲರಿ ಸ್ಲಿಪ್ ಸಿಗಲ್ಲ, ಅವರಿಗೆ ಬೇರೆ ಏನು ಸಿಕ್ಕಲ್ಲ. ಇನ್ನ ಈ ಕಟ್ಟಡ ನಿರ್ಮಾಣ ಅನ್ನೋಂಥದ್ದು ಇದೊಂಥರ ಅಸಂಘಟಿತ ವಲಯ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ 3 ತಿಂಗಳು ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆ 3 ತಿಂಗಳು ಕೆಲಸ ಮಾಡ್ತಾರೆ. ಒಂದು. ಎರಡನೇದು, ನಾನು ಆಗಲೇ ಪ್ರಸ್ತಾಪ ಮಾಡಿದೆ, ಬಿಲ್ಡಿಂಗ್ಗಳೇ ಅನಧಿಕೃತ, ಬಿಲ್ಡಿಂಗ್ಗಳಿಗೆ ದಾಖಲಾತಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ಗೆ ದಾಖಲಾತಿ ಇರ್ತದೆ. ಇದನ್ನ ನಾವು ಇದರ ಪರಿಸ್ಥಿತಿಯನ್ನು ನೋಡ್ಕೊಂಡು ಅಪ್ಲೈ ಮಾಡಬೇಕು ಹೊರತು ತುಂಬಾ ಮೆಕ್ಯಾನಿಕ್ ಆಗಿ ಇದು ಮಾಡಬಾರ್ದು ಅನ್ನೋದು. ನಾವು ಅದನ್ನ ತುಂಬಾ ಅವರಿಗೆ ಮಿನಿಸ್ಟ್ರಿಗಳಿಗೆ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಿದಾಗ ಅದನ್ನ ತೆಗೆದುಹಾಕಿದ. ಇಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಮನೆ ಕಟ್ತಾರೆ, ಅಥವಾ ಲೈಸೆನ್ಸ್ ಎಲ್ಲಿ ತಗೊಂಡಿದ್ದಾರೆ, ಅಥವಾ ಅವ್ರ ಅಟೆಂಡೆನ್ಸ್ ಇದೆಯಾ, ಈ ತರದ ಪ್ರಶ್ನೆಗಳು ತೀರಾ ಇರ್ರಿಲೆವೆಂಟ್ ಅಂತ ಪ್ರಶ್ನೆಗಳಿದಾವೆ. ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾ ಇದಾರ, ಸ್ಪಾಟ್ ವೆರಿಫಿಕೇಶನ್ ಇಂಪಾರ್ಟೆಂಟ್. ಮತ್ತು ಅವರು ನಾನು ಸ್ವತಃ ಇಲ್ಲಿ ಕೆಲಸ ಮಾಡ್ತೇನೆ ಅಂತೇಳಿ ಅವ್ನು ಹೇಳ್ಕೊಳ್ಳೋದೇ ಇಂಪಾರ್ಟೆಂಟ್ ಅಷ್ಟೇ. ಬಿಟ್ರೆ ಅದಕ್ಕಿಂತಲೂ ಹೆಚ್ಚು ಏನು ಬೇಕಿಲ್ಲ. ನಿಮ್ಗೆ ಏನೇನು ದಾಖಲಾತಿಗಳು ಬೇಕು ಅವನ್ನ ಮಾತ್ರ ರಿಕ್ವೈರ್ ಇರುವಂತ ದಾಖಲಾತಿಗಳನ್ನು ಪಡ್ಕೋಬೇಕು ಅನ್ನೋಂಥದ್ದು. ಹಾಗಾಗಿ ಇವತ್ತು ನಮ್ಮ ಸಂಘಟನೆ, ಕಟ್ಟಡ ಕಾರ್ಮಿಕರ ಸಂಘಟನೆ, ಒಂದು ಇವರ ಹಕ್ಕುಗಳಿಗೋಸ್ಕರ, ಸಾಮಾಜಿಕ ಭದ್ರತೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರ ಕೆಲಸದ ಸ್ಥಳದಲ್ಲಿ ಸುರಕ್ಷಿತ ಸಿಗಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಖಂಡಿತವಾಗ್ಲೂ ಕೂಡ ನಮ್ಮ ಗ್ರಾಮ ಸ್ವರಾಜ್ಯದಂತ ಮೀಡಿಯಾಗಳು ಕೂಡ ನಮ್ಮ ಹೋರಾಟಕ್ಕೆ ಸ್ಪಂದನೆ ಕೊಡ್ತಕ್ಕಂಥದ್ದು ಕೂಡ ಅತ್ಯಂತ ಅಭಿನಂದನೆ ಮತ್ತು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.